ಜಂಗಮದ ಉಪದೇಶ ಜಂಗಮದ ಮತಿ ಮಾರ್ಗ ಜಂಗಮದಿಂ ಜಗ ಚೈತನ್ಯ ಪಡೆಯುವುದು ಜಂಗಮ ವಿಮುಖ ಜಂಗಮವು ವಿಮುಖವಾದಡೆ ಪುರಕೆಟ್ಟು ಜಂಗಮ ಮಾರ್ಗ ಬಿಡಿದು ಕೇಡಿನ ಬಿಡಕ್ಕು. ಅಂದರೆ ಜಂಗಮದ ಪ್ರಾಮುಖ್ಯ ಎಷ್ಟಿದೆ ಅಂತಂದರೆ ಬಹಳ ಇದೆ. ಒಂದು ವಿಷಯದಲ್ಲ, ಎಲ್ಲ ವಿಷಯಗಳಲ್ಲೂ ಜಂಗಮದ ಪ್ರಾಮುಖ್ಯತೆ ಬಹಳ ಇದೆ. ಜಂಗಮವೇ ಲಿಂಗಮುಖ, ಜಂಗಮವೇ ಭೂನಾಕ. ಅಂದರೆ ಜಂಗಮವೇ ಲಿಂಗದ ಮುಖ ಜಂಗಮ ಅಂತ ಹೇಳಿದ್ದಾರೆ. ಭೂನಾಕ ಅಂದರೆ ಸ್ವರ್ಗ, ಜಂಗಮವೇ ಭೂಮಿಯ ಸ್ವರ್ಗ. ಜಂಗಮವೇ ಇಹ ಪರಮಾರ್ಗ, ಜಂಗಮವೇ ಶಿವರೂಪ, ಜಂಗಮವೇ ಸರಿ ಸುಖವೆಂದರಿತು ನಡೆಬಗೆ ಇಹಪರದಿ ಭವಭಂಗವಿಲ್ಲವು. ಅಂದರೆ ಇದನ್ನು ಹೇಳ್ತಾ ಹೋದರೆ ಸಾಕಷ್ಟು ಇದರಿಂದ ತಿಳ್ಕೊಳ್ತಕ್ಕಂಥದ್ದು ಬಹಳ ಇದೆ. ಜಂಗಮದ ಪ್ರಾಮುಖ್ಯತೆ ಇದೆ. ಇಲ್ಲಿ ಮಠದೊಳಗಣ ಗುರುವು ಹಠದೊಳಗೆ ಬೀಳದೆ ಕಠಿಣ ಪರಿಶ್ರಮ ಮಾಡುತ್ತಾ ಪಾಠ ಪ್ರವಚನಗಳ ಮಾಡುತ್ತಲೇ ಸಾಗುತ್ತಿರೆ. ಆ ಮಠವು ಬಹುಬೇಗ ಪೀಠವಕ್ಕು ಪೀಠವಕ್ಕು ಅಂತ ಹೇಳಿದ್ದೀನಿ ನಾನು. ನನ್ನ ಮುಂದಿನ ಒಂದು ಕಾವ್ಯನಾಮವನ್ನು ಬೇರೆ ಇದೆ, ತ್ರಿಪುರಾಂತಕಲಿಂಗ ಹೆಬ್ಬಳ್ಳಿ ಮಠಾಧೀಶ ಅಂತ ಹೇಳ್ಕೊಂಡಿದ್ದೀನಿ. ಅದನ್ನು ಮುಂದೆ ನಾವು ಸೇರಿಸ್ತೀನಿ. ಹೀಗಾಗಿ ಈ ಮಠದೊಳಗಣ ಗುರುವು, ಮಠದೊಳಗಿರ್ತಕ್ಕಂಥ ಗುರು ಏನು ಮಾಡಬೇಕು, ಹಠದೊಳಗೆ ಬೀಳದೆ ಈ ಲಿಂಗವಂತರಾಗಿರ್ಬೋದು, ಇನ್ನೊಂದು ಕೆಳವರ್ಗವಾಗಿರ್ಬೋದು, ಅವ್ರ ಜೊತೆ ಸುಮ್ಮನೆ ಹಠಕ್ಕೆ ಬೀಳದೆ ಕಠಿಣ ಪರಿಶ್ರಮ ಮಾಡುತ್ತಾ ಆ ಕಡೆ ಗಮನ ಕೊಡದಂಗೆ ತಾನು ಕಾಯಕದಿಂದ ದುಡಿದು ಪಾಠ ಪ್ರವಚನಗಳನ್ನು ಮಾಡುತ್ತಿರಲು. ಅಂದರೆ ತನ್ನ ಕಾಯಕವನ್ನು ಬಿಡದೆ ಬರೀ ಪಾಠ ಪ್ರವಚನ ಮಾತ್ರವಲ್ಲ, ದುಡಿಮೆಯನ್ನು ಮಾಡುತ್ತಾ ಇದ್ದರೆ ಆ ಮಠವು ಬೇಗ ಪೀಠವಕ್ಕೂ ಸರ್ವಜ್ಞ. ಇವತ್ತು ಮಠ ಆಗಿರುತ್ತೆ, ನಾಳೆ ಅದು ಪೀಠವಾಗುತ್ತೆ ಅಂತಕ್ಕಂಥ ಸಂದೇಶವನ್ನು ನಾನು ಈ ಸಮಾಜಕ್ಕೆ ಕೊಟ್ಟಿದ್ದೇನೆ. ಆದ್ದರಿಂದ ಇಂಥ ವಚನಗಳನ್ನು ನಾನು ಸಾವಿರಾರು ವಚನಗಳನ್ನು ಸಮಾಜಕ್ಕೆ ಮಾರ್ಗದರ್ಶನ ಮಾಡತಕ್ಕಂಥ ವಾಸ್ತವಿಕ ಸಂಗತಿಗಳನ್ನು ಎತ್ತಿ ಹಿಡಿಯತಕ್ಕಂಥ ಇಂಥ ಸಾಕಷ್ಟು ವಚನಗಳು ನನ್ನ ಕಡೆ ಇದ್ದಾವೆ. ಅರಮನೆಗೆ ಗುರುಮಾರ್ಗ ಪುರಜನಕ್ಕೆ ಜಂಗಮವು. ಅರಮನೆಗೆ ಗುರುಮಾರ್ಗವೇ ಬೇಕು, ಪುರಜನಕ್ಕೆ ಜಂಗಮವು. ಅರಿವಿನ ಸಾಧಕೆ ಕರದಿಷ್ಟಲಿಂಗವು ಪರಮ ಸಾಧಕನಿಗೆ ಪರಮಗುರುವು ದೊರೆತಿಹರೆ ಧರೆಯ ಕೈಲಾಸವಕ್ಕೂ. ನೋಡಿ, ಇವು ಎಂತೆಂಥ ಮುತ್ತುರತ್ನದ ವಚನಗಳು ಅಂದರೆ ನೀವು ನಿರೀಕ್ಷೆಯನ್ನು ಮಾಡಲಿಕ್ಕೆ ಈ ಒಂದು ಜಂಗಮದ ಈ ವಚನಗಳನ್ನು ನೀವು ಕೇಳಬೇಕು. ಆದ್ದರಿಂದ ಸಾಕಷ್ಟು ವಚನಗಳು ಇರುವುದರಿಂದ ಈ ದಿವಸ ನಮಗೂ ಕೂಡ ಬೇರೆ ಕೆಲಸಗಳು ಇರೋದರಿಂದ ಇಲ್ಲಿಗೆ ಈ ಒಂದು ಉಪನ್ಯಾಸವನ್ನು ಇವತ್ತು ಸದ್ಬೋಧನೆಯನ್ನು ನಾಳೆ ಮುಂದುವರಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.